ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಿನಾಂಕ ನಿಗದಿಯಾಗಿದೆ. ಒಂದಿಷ್ಟು ಬೇಡಿಕೆ, ಮನವಿ ಎಲ್ಲವೂ ಕೂಡ ಸಿದ್ಧ ಇದೆ. ಹಾಗಾಗಿ ಶನಿವಾರ ಏನಿರುತ್ತೆ ಏನಿರಲ್ಲ ಅನ್ನೋ ಸಾಮಾನ್ಯವಾಗಿ ಜನರಿಗೆ ಮೂಡುತ್ತೆ. ಯಾಕಂದ್ರೆ ಪರೀಕ್ಷೆಯ ಹೊತ್ತು ವಿದ್ಯಾರ್ಥಿಗಳು, ಪೋಷಕರಿಗೆ ಸಾಮಾನ್ಯವಾಗಿ ಒಂದು ಚಿಂತೆಗಳಿರುತ್ತೆ. ಏನಿರುತ್ತಪ್ಪ, ಯಾಕಂದ್ರೆ ಶನಿವಾರ ಬೇರೆ ಬಂದಿದೆ, ವೀಕೆಂಡು, ಬೇರೆ ಬೇರೆ ಊರಿಗೆ ಹೋಗಬೇಕು, ಬರಬೇಕು, ಬಸ್ ಇರುತ್ತಾ ಇರಲ್ವಾ? BMTC ಏನು ಮಾಡುತ್ತೆ, KSRTC ಏನು ಮಾಡುತ್ತೆ, ಓಲಾ, ಆಟೋ, ಊಬರ್, ಈ ರೀತಿಯಾದಂಥ ಸಾರಿಗೆ ಸಿಸ್ಟಮ್ ಅವತ್ತೇನಿರುತ್ತೆ? ಜೊತೆಯಲ್ಲಿ ಆಸ್ಪತ್ರೆ ಬಂದ್ ಮಾಡ್ತಾರಾ ಇಲ್ವಾ? ಈ ರೀತಿ ಹಲವು ಪ್ರಶ್ನೆಗಳಿರುತ್ತೆ. ಹಾಗಾಗಿ ಏನಿರುತ್ತೆ ಏನಿರಲ್ಲ ಇವೆಲ್ಲದರ ಕಂಪ್ಲೀಟ್ ಚಿತ್ರಣವನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಪ್ರಮುಖವಾಗಿ ಬಂದ್ಗಳಂತ ಬಂದ್ಬಿಟ್ಟಾಗ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಬಂದ್ಗಳಿಂದ ಯಾರಿಗೆ ತೊಂದರೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಥವಾ ಆ ಬಂದ್ಗಳ ಉದ್ದೇಶ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಬಂದ್ ಮಾಡಿದ ದಿನ ಅಂತೂ ಸಾರ್ವಜನಿಕರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಬಹಳ ಪ್ರಮುಖವಾಗಿ ಅವ್ರಿಗೆ ಸಹಜವಾಗಿ ಹೇಳಿದ ಹಾಗೆ ಏನಿರುತ್ತೆ ಏನಿಲ್ಲ ಅಂದರೆ, ಈಗ ಓಡಾಡೋದಕ್ಕೆ ಬಸ್ಗಳು, ಆಟೋಗಳು, ಓಲಾ, ಊಬರ್ ಇದು ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆ. ಆದರೆ ಈ ಮಹಿಳೆಯರಿಗೆ ಮತ್ತೊಂದು ಟೆನ್ಷನ್ ಇರುತ್ತೆ, ಈ ತರಕಾರಿ ಎಲ್ಲ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಅದು ಸಹಜವಾದಂಥ ಒಂದು ಪ್ರಶ್ನೆ. ಇದರ ಜೊತೆಗೆ ಈಗ ವಾಟಾಳ್ ನಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೀವಿ, ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಬಿಕಾಸ್ ಇದು ರಾಜ್ಯದ ನೆಲ, ಜಲ, ಭಾಷೆಗಾಗಿ ಮಾಡ್ತಾ ಇರುವಂಥ ಬಂದ್. ಹಾಗಾಗಿನೇ ನಿಮ್ಮೆಲ್ಲರ ಬೆಂಬಲವೂ ಕೂಡ ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಟೆನ್ಷನ್ ಬೇಡ, ಅಗತ್ಯ ವಸ್ತುಗಳಂತೂ ಸಿಕ್ಕೇ ಸಿಗುತ್ತೆ. ಅಂದರೆ ನೀವು ಸಹಜವಾಗಿ ಹುಡುಕಾಡ್ತಾ ಇರ್ತೀರಾ ಅಥವಾ ಯೋಚನೆ ಮಾಡ್ತಾ ಇರ್ತೀರಾ, ಇಡೀ ಕರ್ನಾಟಕ ಬಂದ್ ಆಗಿಬಿಟ್ರೆ ಎಲ್ಲೋ ಹೋಗಬೇಕು ಅಂದ್ಕೊಳ್ತಾ ಇರ್ತೀರಾ, ಬಸ್ಗಳಿರ್ತಾವ ಇರಲ್ವಾ ಅನ್ನೋ ಟೆನ್ಷನ್ನಲ್ಲೂ ಕೂಡ ಇರ್ತೀರಾ. ಅಥವಾ ಮನೇಲಿ ಅಡುಗೆ ಮಾಡಬೇಕಪ್ಪ, ತರಕಾರಿ ಸಿಗುತ್ತಾ ಸಿಗಲ್ವಾ, ಅಡುಗೆ ಎಣ್ಣೆ ಸಿಗುತ್ತಾ ಸಿಗಲ್ವಾ, ಸಹಜವಾದಂಥ ಪ್ರಶ್ನೆಗಳಿದ್ದೇ ಇರ್ತವೆ. ಹಾಗಾಗಿನೇ ಒಂದಂತೂ ಸ್ಪಷ್ಟ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅಗತ್ಯ ವಸ್ತುಗಳಂತೂ ಸಿಕ್ಕೇ ಸಿಗುತ್ತೆ. ಇದರ ಜೊತೆಗೆ ಇನ್ನೂ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ಅನ್ನೋ ಪ್ರಶ್ನೆಗೂ ಕೂಡ ನಾವೆಲ್ಲ ಇನ್ನೇನು ಕೆಲವೇ ಹೊತ್ತಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕ ಬಂದಾದರೂ ಕೂಡ ಏನಕ್ಕೂ ನೋ ಪ್ರಾಬ್ಲಮ್. ನಿಮಗೆ ಪ್ರತಿನಿತ್ಯವೂ ಕೂಡ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ. ಹಾಗಾದರೆ ಕರ್ನಾಟಕ ಬಂದ್ ದಿನ ಜನ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಕೊಡ್ತಾರೆ ಆ ಬಂದ್ಗೆ ಅನ್ನೋದು ಈಗಿರುವಂತ ಪ್ರಶ್ನೆ, ಪ್ರಮುಖ ಪ್ರಶ್ನೆ. ಅದರ ಜೊತೆಯಲ್ಲಿ ಯಾವಾಗ ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ಕೊಟ್ರಲ್ಲ, ಕಡ್ಡೆ ಮುರಿದಂಗೆ ಹೇಳಿದ್ರು, ಏನೇ ಆದ್ರೂ ಬಂದ್ ಮಾತ್ರ ಆಗತ್ತೆ, ಡೇಟ್ ಚೇಂಜ್ ಆಗಲ್ಲ, ಮುಷ್ಕರ ಮಾಡೇ ಮಾಡ್ತೀವಿ, ಪ್ರತಿಭಟನೆ ಇದ್ದೇ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈ ಬಂದ್ ಎಲ್ಲಿವರೆಗೆ ತಲುಪಬೇಕು ಅಂತಂದ್ರೆ ಸರ್ಕಾರಕ್ಕೆ ಮುಟ್ಟಬೇಕು, ಪರರಾಜ್ಯಕ್ಕೆ ಮುಟ್ಟಬೇಕು, ದೆಲ್ಲಿಗೂ ಮುಟ್ಟಬೇಕು, ಪಾರ್ಲಿಮೆಂಟ್ಗೂ ಕೂಡ ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅಂದ್ರೆ ಬಂದ್ ಮಾಡೋದ್ರಲ್ಲಿ ಎರಡು ಡೌಟ್ ಇಲ್ಲ, ಮಾಡೇ ಮಾಡ್ತೀವಿ. ಆ ಬಂದ್ ದಿನ ಏನಿರುತ್ತೆ ಏನಿರಲ್ಲ ಅನ್ನೋದೇ ಸಾರ್ವಜನಿಕರಿಗೆ, ಜನರಿಗೆ ಫಸ್ಟ್ ಬರುವಂತ ಪ್ರಶ್ನೆನೇ ಅದೇ. ಅದಿರುತ್ತಾ ಇದಿರಲ್ವಾ, ಹೋಟ್ಲು, ಅಗತ್ಯ ವಸ್ತುಗಳು, ಆಸ್ಪತ್ರೆ, ಈ ರೀತಿಯಾಗಿ ಪ್ರಶ್ನೆಗಳಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದೊಂದೇ ಉತ್ತರವನ್ನ ನೀಡ್ತಾ ಹೋಗೋಣ, ಏನಿರುತ್ತೆ ಏನಿರಲ್ಲ ಅನ್ನುವಂಥ ನಿಟ್ಟಿನಲ್ಲಿ. 22 ಮೊದಲೇ ಹೇಳಿದಾಗೆ ಶನಿವಾರ ವೀಕೆಂಡ್ ಬೇರೆ, ಜನ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಹಳ ಪ್ರಮುಖವಾಗಿ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಜೊತೆಗೆ ಬಹಳ ಪ್ರಮುಖವಾಗಿ ಮಕ್ಕಳ ಎಕ್ಸಾಮ್ ಕೂಡ ಇದಾವೆ. ಈಗ ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ಬಂದಂಥ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗಿರುತ್ತೆ. ಮಕ್ಕಳನ್ನು ಹೆಂಗೆ ಅವತ್ತು ಶಾಲಾ ಕಾಲೇಜುಗಳು ಇರ್ತಾವ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಅದಾದ ನಂತರ ಅಕಸ್ಮಾತ್ ಆಗಿ ಶಾಲಾ ಕಾಲೇಜುಗಳಿದ್ರೆ ಮಕ್ಕಳನ್ನು ಹೆಂಗಪ್ಪ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಎಕ್ಸಾಮ್ಗೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿರುತ್ತೆ. ನೋಡಿ, ಮಾರ್ಚ್ 22 ಶನಿವಾರ ಕರ್ನಾಟಕ ಬಂದ್ ಹಿನ್ನೆಲೆ ಶುರುವಾಯಿತು ಏನಿರುತ್ತೆ ಏನಿರಲ್ಲ ಎಂಬ ಜಿಜ್ಞಾಸೆ. ಕರ್ನಾಟಕ ಬಂದ್ ಆದ್ರೂ ಇದಕ್ಕೆಲ್ಲ ನೋ ಪ್ರಾಬ್ಲಮ್, ಟೆನ್ಷನ್ ಬೇಡ, ಅಗತ್ಯ ವಸ್ತುಗಳು ನಿಮಗೆ ಸಿಕ್ಕೇ ಸಿಗ್ತವೆ, ನೋ ಪ್ರಾಬ್ಲಮ್. ಹಾಗಾದ್ರೆ ಬಂದ್ ದಿನ ಏನೆಲ್ಲ ಸಿಗುತ್ತೆ ಗೊತ್ತಾ? ಜೊತೆಗೆ ಏನೆಲ್ಲ ಸಿಗಲ್ಲ? ಮಾರ್ಚ್ 22 ಶನಿವಾರ ಕರ್ನಾಟಕ ಬಂದ್ ಆಗುತ್ತೆ. ಹಾಗಾಗಿನೇ ಸಾರ್ವಜನಿಕರಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಈಗ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅಂತ ಹೇಳಿ. ಸಾಮಾನ್ಯವಾಗಿ ಪ್ರತಿ ಬಾರಿ ಬಂದ್ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರಲ್ಲೂ ಕಾಡುವಂತ ಪ್ರಶ್ನೆ, ಅಗತ್ಯ ವಸ್ತುಗಳು ಸಿಗುತ್ತಾ ಇಲ್ವಾ, ಆಸ್ಪತ್ರೆ ಓಪನ್ ಆಗಿರುತ್ತಾ ಇಲ್ವಾ, ಬ್ಯಾಂಕ್ ಓಪನ್ ಆಗಿರುತ್ತಾ ಇಲ್ವಾ, ATM ಓಪನ್ ಆಗಿರುತ್ತಾ ಇಲ್ವಾ, ಇಂಥ ಪ್ರಶ್ನೆಗಳು ಸಹಜವಾಗಿ. ಆದ್ರೆ ಈಗ ಏನೇನ್ ಸಿಗುತ್ತೆ ಏನೇನಿರಲ್ಲ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಕರ್ನಾಟಕ ಬಂದ್ ಆದ್ರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಬಂದಾಗಿರುತ್ತಾ, ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಾವ. ಹಾಗಾದ್ರೆ ಏನು ಸಿಗೋದಿಲ್ವಾ ಅವತ್ತು? ಟೆನ್ಷನ್ ಬೇಡ,
ಅವತ್ತು ಅಗತ್ಯ ವಸ್ತುಗಳು ಸಿಕ್ಕೇ ಸಿಗ್ತವೆ. ಹಾಗಾದ್ರೆ ಬಂದ್ ದಿನ ಏನೆಲ್ಲ ಸಿಗಬಹುದು? ಬಹಳ ಪ್ರಮುಖವಾಗಿ ನಮ್ಗೆ ಏನ್ರಿ ಬೇಕು? ಬೆಳಗ್ಗೆ ಎದ್ರೆ ಟೀ ಕುಡಿಯಕ್ಕೆ ಹಾಲು ಬೇಕು, ಸಕ್ಕರೆ ಬೇಕು, ಟೀ ಪುಡಿ ಬೇಕು. ಜೊತೆಯಲ್ಲಿ ಹೊರಗಡೆ ಇದ್ರೆ ಹೋಟ್ಲಿಗೆ ಹೋಗ್ತಿರ್ತಾರೆ ಬ್ಯಾಚುಲರ್ಸ್ಗಳು. ಅದರ ನಡುವೆ ಮೆಡಿಕಲ್ ಶಾಪ್ ಓಪನ್ ಇರುತ್ತಾ ಅಥವಾ ಆಸ್ಪತ್ರೆಗಳು ತೆರೆದಿರುತ್ತಾ ಇಲ್ವಂತ ಗೊಂದಲಗಳಾದ್ರೆ ಅಗತ್ಯ ವಸ್ತುಗಳು ನಮಗೆ ಎಸೆನ್ಷಿಯಲ್ ನೀಡ್ ಅಂತ ನಾವೇನ್ ಕರಿತೀವಲ್ಲ, ದಿನ ಬಳಕೆಗೆ ಬೇಕಾಗಿರೋದು ಔಷಧಿಗೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಕನ್ಫ್ಯೂಷನ್ ಬೇಡವೇ ಬೇಡ. ಯಾಕಂದ್ರೆ ಈ ಅಗತ್ಯ ವಸ್ತುಗಳು ನಿಮಗೆ ಸಿಗುತ್ತೆ. ಹಾಗಾದ್ರೆ ಒಂದು ದಿನ ಏನೆಲ್ಲ ಸಿಗಲ್ಲ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಇದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿರೋದು, ಏನೆಲ್ಲ ಸಿಗಲ್ಲ. ಶನಿವಾರ ಬೇರೆ, ಜೊತೆಯಲ್ಲಿ ಪರೀಕ್ಷೆ ಆಗ್ತಿರುವಂತ ಹೊತ್ತು, ಒಂದು ಕಡೆ ವಿದ್ಯಾರ್ಥಿಗಳು ಪೋಷಕರಲ್ಲಿ ಒಂದಿಷ್ಟು ಗೊಂದಲಗಳಿರುತ್ತೆ. ಯಾಕಂದ್ರೆ SSLC ಪರೀಕ್ಷೆ ಅವತ್ತು 22ನೇ ತಾರೀಕು ಶನಿವಾರ ಇಲ್ಲ ಅಂದ್ರು 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಶಾಲಾ ಕಾಲೇಜುಗಳ ಅನೇಕ ಎಕ್ಸಾಮ್ಸ್ಗಳು ಆಗ್ತಾ ಇದೆ. ಆ ಎಕ್ಸಾಮ್ಸ್ಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಹಾಗಾಗಿ ದೂರದಿಂದ ಊರಿಂದ ಬರೋರು ಬೇರೆ ಬೇರೆ ಭಾಗದ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಭಾಗದ ಜನರಿಗೆ ಒಂದು ಕಡೆ ಬಸ್ಸಿನ ಸಮಸ್ಯೆ ಯಾವ ಹೊತ್ತಿಗೆ ಬರುತ್ತೆ, ಇಂಥ ಹೊತ್ತಿಗೆ ಇರಲ್ವೋ, ಇಲ್ಲ ಬೇರೆ ರೀತಿಯಂತ ಘಟನೆಗಳು ನಡೆದ್ರೆ ಅವತ್ತು ಏನಾಗುತ್ತೆ, ದೊಡ್ಡ ಪ್ರಶ್ನೆಗಳು ಸಾಮಾನ್ಯವಾಗಿ ಇರುತ್ತೆ. ಇದರ ನಡುವೆ ಕೆಲಸಕ್ಕೆ ಹೋಗೋರು ಇವತ್ತು ಕಂಪ್ಲೀಟ್ ಬಂದ್ ಆಗುತ್ತಾ ಇಲ್ವಾ, ಕೆಲಸ ಇದೀನಾ ಇಲ್ವಾ, ಈಗೆಲ್ಲ ಪ್ರಶ್ನೆಗಳು ಜೊತೆ ಕಾಡ್ತಾ ಹೋಗುತ್ತೆ. ಹಾಗಾಗಿ ಏನಿರುತ್ತೆ ಏನಿರಲ್ಲ ಇವೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಅಗತ್ಯ ವಸ್ತುಗಳು ಸಿಗತ್ತೆ, ಆ ಬಗ್ಗೆ ಯಾವುದೇ ಚಿಂತೆ ಬೇಡವೇ ಬೇಡ ಇಲ್ಲಿ. ಎಸ್ ನೋಡಿ, ಬಂದ ದಿನ ಏನೆಲ್ಲ ಇರುತ್ತೆ? ಹಾಗಾದ್ರೆ ಬಹಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಏನ್ ಬೇಕು? ಆಸ್ಪತ್ರೆ ಬೇಕು. ತುರ್ತು ಎಮರ್ಜೆನ್ಸಿ ಅಂತ ಬಂದ್ರೆ, ಮನೆಯಲ್ಲಿ ಯಾರೋ ವೃದ್ಧರಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ, ಅಥವಾ ಪೋಷಕರಿಗೆ ಯಾರಿಗೂ ಹುಷಾರಿಲ್ಲ ಅಂತ ಅಂದಾಗ ಸಹಜವಾಗಿ ಆಸ್ಪತ್ರೆಗಳು ಬೇಕೇ ಬೇಕಾಗುತ್ತೆ. ಆ ದಿನ ಬಂದ ದಿನ ಬಹಳ ಎಫೆಕ್ಟ್ ಆಗುತ್ತೆ ಸಾರ್ವಜನಿಕರಿಗೆ. ಹಾಗಾಗಿ ಆಸ್ಪತ್ರೆ ಓಪನ್ ಆಗಿರಲೇಬೇಕು. ಖಂಡಿತವಾಗಿಯೂ ಕೂಡ ಆಸ್ಪತ್ರೆ ಓಪನ್ ಆಗಿರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಬೇಡ. ಜೊತೆಲಿ ಮೆಡಿಕಲ್ ಕೂಡ ಓಪನ್ ಆಗಿರುತ್ತೆ. ಏನು ಔಷಧಿಯ ಕೇಂದ್ರಗಳು ಏನೇನಿದೆ ಅವೆಲ್ಲವೂ ಕೂಡ ಓಪನ್ ಇರುತ್ತೆ. ಆ ವಿಚಾರದಲ್ಲಿ ಯಾವ ಗೊಂದಲ ಬೇಡ. ಅಯ್ಯೋ ಹುಷಾರಿಲ್ಲ ಬಂದಂತೆ ಹೊರಗೆ ಹೋಗಬಾರ್ದು ಈ ಥರದ್ದು ಏನೂ ಇಲ್ಲ. ಆಸ್ಪತ್ರೆಗಳು, ನಿಮಗೆ ಚಿಕಿತ್ಸೆ ಕೊಡುವಂಥ ಎಲ್ಲ ಕೇಂದ್ರಗಳು ಇವೆಲ್ಲ ಓಪನ್ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಗೊಂದಲ ಬೇಡ. ಅದರ ಜೊತೆಯಲ್ಲಿ ಅಗತ್ಯವಾಗಿರುವಂಥ ವಸ್ತುಗಳು ಎಸೆನ್ಷಿಯಲ್ ಆಗಿ ಹಾಲು ತೊಗೊಂಡ್ಬರ್ಬೇಕಾ, ಓಪನ್ ಇರುತ್ತೆ. ಜೊತೆಯಲ್ಲಿ ನೀವು ಬೇರೆ ಏನಾದರೂ ತಗೊಂಡು ಕೊಡಬೇಕು, ದಿನನಿತ್ಯ ಬಳಕೆಗೆ ಬೇಕಾಗಿರುವಂಥದ್ದು, ಇದು ನಿಮಗೆ ಸಿಕ್ಕೇ ಸಿಗುತ್ತೆ. ನಡುವೆ ಈಗ ಏನಿರುತ್ತೆ ಅನ್ನೋದು ಗೊತ್ತಾಯ್ತು. ಏನಿರಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಕಾಡ್ತಾ ಇರುತ್ತಲ್ಲ. ಏನಿರಲ್ಲ ಹಾಗಾದ್ರೆ ಕರ್ನಾಟಕ ಬಂದಾದ್ರೆ? ಮಾರ್ಚ್ 22 ಶನಿವಾರ ಕರ್ನಾಟಕ ಬಂದ್ ಹಿನ್ನೆಲೆ ಶುರುವಾಯಿತು ಏನಿರುತ್ತೆ ಏನಿರಲ್ಲ ಎಂಬ ಜಿಜ್ಞಾಸೆ.
ಬಂದ್ಗೆ ದಿನಾಂಕ ನಿಗದಿ ಆಗಿದೆ. ಬಂದ್ ದಿನ ಏನಿರುತ್ತೆ ಏನಿರಲ್ಲ ಅನ್ನೋ ಸಾಮಾನ್ಯ ಪ್ರಶ್ನೆಗಳು ಈಗಾಗಲೇ ಮೂಡ್ತಾ ಇದೆ. ಅದರ ಜೊತೆಯಲ್ಲಿ ಬಂದ್ ದಿನ ಏನಿರುತ್ತೆ ಏನಿರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಅಂದ್ರೆ ನೇರ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಶಮಿ, ಈಗಾಗಲೇ ಬಂದ್ ದಿನ ಬಿಸಿ ತಟ್ಟುವಂತ ಲಕ್ಷಣಗಳು ಕಾಣಿಸ್ತಾ ಇದ್ರ ನಡುವೆ ಬೆಂಗಳೂರಿನಲ್ಲಿ ಏನಿರುತ್ತೆ